ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಲೂಕನು ಬರೆದ ಸುವಾರ್ತೆಯನ್ನು ಓದ್ತಿದ್ದೆ. ಅದರಲ್ಲಿ 15ನೇ ಅಧ್ಯಾಯ 1ನೇ ವಚನದಿಂದ 32 ವಚನದವರೆಗೂ ನಾನು ಓದ್ತಿದ್ದೆ. ಇದನ್ನು ನಾನು ಸಣ್ಣೋಳಿಂದ ಓದ್ತಾ ಇದ್ದೀನಿ. ಆದರೆ ಇವತ್ತು ನಾನು ಅದನ್ನು ಓದಬೇಕಾದ್ರೆ ದೇವರು ನನ್ನ ಹೃದಯದಲ್ಲಿ ಮಾತನಾಡಿದ ಏನಂತ ಹೇಳಿದ್ರೆ, ನಾನು ಯಾರು ನನ್ನಿಂದ ದೂರವಾಗಿದ್ದಾರೆ, ಯಾರು ತಮ್ಮ ಪಾಪಗಳಿಂದ ಅಥವಾ ತಾವು ಮಾಡಿರುವಂಥ ತಪ್ಪುಗಳನ್ನು ರಿಯಲೈಸ್ ಮಾಡಿ ನನ್ನಿಂದ ದೂರ ಆಗಿದ್ದಾರೋ ಅಂಥವರನ್ನು ನಾನು ಹುಡುಕ್ತಾ ಇದ್ದೀನಿ. ಅಂಥವರನ್ನು ನಾನು ಹುಡುಕಿ ಅವರನ್ನು ನಾನು ರಕ್ಷಿಸಬೇಕು ಅನ್ನೋದು ಒಂದು ವಾಗ್ದಾನವನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾವು ಮೂರು ಕಥೆಯನ್ನು ನೋಡ್ಬೋದು. ಯೇಸುಸ್ವಾಮಿ 3 ಕಥೆಯನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಕುರುಬನು ಒಂದೇ ಒಂದು ಕುರಿಗೋಸ್ಕರ ಏನು ಮಾಡ್ದ, ಅದನ್ನು ಹುಡುಕ್ದ. ಒಂದು ಹೆಣ್ಮಗಳು ಒಂದು ಕಾಯಿನು ಕಳೀತು ಅಂತ ಹೇಳಿದ್ರೆ ಅದನ್ನು ಎಲ್ಲ ಕಡೆ ಹುಡುಕಿದ್ಲು. ಒಂದು ತಂದೆ ತನ್ನನ್ನು ಬಿಟ್ಟು ಓಡೋದಂಥ ಮಗನನ್ನು ನೋಡಿ ಅವನನ್ನು ಅಪ್ಪಿಕೊಂಡು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ದ ಅವನದನ್ನು. ಇದರ ಬಗ್ಗೆ ಅಲ್ಲಿ ಅದನ್ನು ಕ್ಲಿಯರಾಗಿ ಮಾತಾಡಿದ್ದಾರೆ. ಯೇಸುಸ್ವಾಮಿ ಏನು ಹೇಳಬೇಕಂತ ಹೇಳ್ತಂತೆ, ಯೇಸುಸ್ವಾಮಿಗೆ ದೇವರಿಗೆ ಒಂದು ಕಳೆದೋದಂಥ ವಸ್ತು ಅಥವಾ ಕಳೆದೋದಂಥ ವ್ಯಕ್ತಿಯು ಭಾಳ ಇಂಪಾರ್ಟೆಂಟು. ಅಂದರೆ ನೀವು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವು ಭಯ ಪಡ್ತೀವಿ, ನನ್ನಿಂದ ಭಾಳ ತಪ್ಪಾಯಿತು, ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಇದರಿಂದ ನಾನು ಯಾರು ಕ್ಷಮಿಸೋದಿಲ್ಲ, ಈ ಲೋಕದಲ್ಲಂತೂ ನಾನು ಯಾರು ಕ್ಷಮಿಸೋದಿಲ್ಲ, ದೇವರು ನನ್ನ ಕ್ಷಮಿಸೋದಿಲ್ಲ ಅಂಥೇಳಿ ನಮ್ಮ ಮನಸ್ಸಲ್ಲಿ ಬರ್ತದೆ. ಅದು ಕಾಮನ್ನು. ಆದರೆ ಯೇಸುಸ್ವಾಮಿ ಈ ಅಧ್ಯಾಯದ ಮೂಲಕ ನಮಗೆ ಒಂದು ರಿಮೈಂಡರ್ ಹೇಳ್ತಾ ಇದ್ದಾನೆ. ಏನಂದರೆ, ಆತನು ನಮ್ಮನ್ನು ಪ್ರೀತಿಸ್ತಾನೆ. ನಾವು ಪಶ್ಚಾತ್ತಾಪದ ಹೃದಯದಿಂದ ಆತನ ಸನ್ನಿಧಾನದಲ್ಲಿ ಬೇಡಿದಾಗ ಆತ ನಮ್ಮನ್ನು ಕ್ಷಮಿಸಿ ತನ್ನಲ್ಲಿರುವಂಥ ಶಾಂತಿಯನ್ನು ನಮಗೆ ಒದಗಿಸ್ತಾನೆ. ಆ ಥರ ದೇವರನ್ನು ನಾವು ಆರಾಧಿಸ್ತಾ ಇದ್ವಿ ಪ್ರಿಯರೇ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ತಪ್ಪು ಆಯಿತು, ಮುಗೀತು, ಅದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಭವಿಷ್ಯತ್ತನ್ನು ನಾವು ಬದಲಾಯಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವಿಟ್ಟು ಆತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಸಹಿ ಮಾರ್ಗದಲ್ಲಿ ನಡೆದು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಇದ್ದಾಗ ದೇವರು ನಮ್ಮನ್ನು ಎಲ್ಲ ನಮ್ಮ ತಪ್ಪು ಅಪರಾಧಗಳಿಂದ ಕ್ಷಮಿಸಿ ನಮ್ಮ ಜೀವನದಲ್ಲಿ ನಮ್ಮನ್ನು ಮುನ್ನಡೆಸ್ತಾನೆ. ಹಾಗಾಗುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ, ನಮ್ಮೆಲ್ಲರನ್ನು ಬಲಪಡಿಸಿ ನಡೀಲಿ. ಆಮೇನ್.